ಏನವ ಅವ್ನು ಹೇಳ್ತಿರೋದ್ರಲ್ಲಿ ಒಂದ್ ಕಾಲ್ ಭಾಗನೂ ಇಲ್ಲ. ತಿನ್ನೋದು ಮೊಸರನ್ನ, ಈ ಬಿಲ್ಡಪ್ ನೋಡಿ ಹೆಂಗ್ ತಗೋತಾವ್ನೆ. ಮುದ್ದು ಸೊಸೆ ಮುದ್ದು ಸೊಸೆ. ನಿಜವಾಗ್ಲೂ ಪಿರುತಿ ಮಾಡಾಗಿದ್ರೆ ಹೇಳಿ, ನಾನು ಮಾಡ್ತೀನಿ. ಅದ್ ನನ್ನಿಂದ ಆಗಕ್ಕಿಲ್ಲ. ಎಲ್ಲದಕ್ಕೂ ವಾದ ಮಾಡ್ದೆ, ನಾನು ಹೇಳ್ದಂಗೆ ಕೇಳು. ಹೌದೇ, ನಾನ್ ಯಾಕೆ ಮಾಡ್ಬೇಕು? ಅಯ್ಯ ಅದ್ಕೆಮ್ಮ ನಿಲ್ಸಿ, ಬಾಯಿನ ಇಲ್ಲ ಬೊಂಬಾಯಿನ. ಆ ಅಯ್ಯ ಅಂಟಮ್ಮ, ನೀನ್ ಸುಮ್ಕೆ ಇದ್ದೀಯಾ? ಅವ್ರು ನೀನ್ ಸುರಿಗೆ ನೀನ್ ಶುರು ಹಚ್ಕೊಂಡೆ. ಅಲ್ಲ, ನಿಮ್ಮಿಬ್ರಿಗೂ ಏನಾಗಿದೆ ಅದು? ಯಾಕೆ ಹಿಂಗ ಆಡ್ತಾ ಇದ್ದೀರಿ? ಅಟ್ಟಿಗೆ ಬಂದಿರೋ ಅತಿಥಿಗಳು ಅಟ್ಟಿ ಒಳಗಡೆನೆ ಅವ್ರೆ. ನೋಡ್ಲಾ ಮತ್ತೆ, ನಾಟಕ ಮಾಡೋ ಅಂದ್ರೆ ಆಗಕ್ಕಿಲ್ಲ ಅಂತ ಅವಳೆ. ನಿಜವಾದ ಪಿರುತಿ ಇಟ್ಕೊಂಡು ನಾನೇ ಕಣ್ಣ ನಾಟಕ ಮಾಡ್ಬೇಕು? ಅಲ್ಲ, ಇಬ್ರು ನಾಟಕನಾದ್ರು ಮಾಡಿ, ಪಿರುತನಾದ್ರೂ ಮಾಡಿ, ಆದ್ರೆ ಯಾರಿಗೂ ಗೊತ್ತಾಗ್ದೇ ಇರಂಗ್ ಮಾಡಿ. ನಾನ್ ಮಾತ್ರ ನಾಟಕನೇ ಮಾಡೋದು. ನನ್ನಿಂದ ಆಗಕ್ಕಿಲ್ಲ ಅಣ್ಣಯ್ಯ. ನೋಡ್ಲಾ, ನೋಡ್ದೇನಿಲ್ಲ ಇವಳು ದಿಮಾಕಿನ ಮಾತಾ. ಅಯ್ಯೋ ಬೈಲಿ ಅಂತಮ್ಮ, ಬೈಲಿ. ಈಗ ಪರಿಸ್ಥಿತಿ ಸರಿ ಇಲ್ಲ, ಉಸಿ ಸಮಾಧಾನ ಮಾಡ್ಕೊ. ಈಗ ಟೈಮು ಅವ್ರ ಕಡೆ ಅದೇ. ಲೇ ಸುಮ್ಕಿರ್ಲ, ಹಂಗಂತ ಇವಳು ಮಾಡಿರೋ ತಪ್ಪನಾಗ ಸಂಸಕ್ಕಾದದೆ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಅಣ್ಣಯ್ಯ. ಓ, ಇವಳು ಶಿಕ್ಷೆ ಅನ್ಭವಿಸ್ತಾಳೆ ಅಂತ ಅಂದ್ಬಿಟ್ಟು ಅಪ್ಪಯ್ಯ ಅನ್ಭವಿಸಿರೋ ನೋವು ಸಂಕಟ ಎಲ್ಲ ಮರ್ತ್ ಬಿಡಕ್ಕಾಗ್ತದೆ? ಹಳೆದೆಲ್ಲ ಮಡಿಕೊಂಡು 7 ದಿನ ಹಿಂಗೆ ಆಡೋರು ಕೇಳಿ ಅಣ್ಣಯ್ಯ. ನೀವಿಬ್ರು ಹಿಂಗೆ ಆಡ್ಕೊಂಡು ಅವ್ರನ್ನೆಲ್ಲ ಇಲ್ಲಿಗೆ ಸೇರಿಸಿ ಮಾವಯ್ಯ ಅವ್ರಿಗೆ ಯಾವ ವಿಷಯ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ರ ಅದನ್ನ ಗೊತ್ತಾಗಂಗ್ ಮಾಡ್ತೀರಿ. ನೋಡಿ ಅಣ್ಣಯ್ಯ, ನಂದೇನು ತಕರಾರಿಲ್ಲ. ನೋಡ್ಕೊಂಬೋಡೋದ್ ಬಿಟ್ಬಿಟ್ಟು ನನ್ ಕುಟೆ ಪಿರುತಿಯಿಂದ ನಡ್ಕೊಳ್ಳೋದು ಕೇಳ್ಬಿಡಿ. ಲೇ ಅದೇಂಗ್ಲ ಅದದು ಹೇಳ ನೀನೇಯ. ಅಯ್ಯೋ ಅಂತಮ್ಮ, ಬೈ ಬೈ. ಎಲ್ಲ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ನಂಗೆ ಈಗ ಅತ್ತೆ ಮುಂದ್ ಕಾಲ. ನೀವ್ ಹಿಂಗೆ ಆಡಿದ್ರೆ ಎಲ್ಲ ಎಕ್ಕೂಟ್ ಹೊಂಟೈತದೆ. ಆಮೇಲೆ ಮಾವಿನ ಮರುವಾದೆ ಗೌರವ ಎಲ್ಲ ಹೋಯ್ತದ ನೋಡಪ್ಪ. ಇದೊಂದ್ ಬೇರೆ ಅದಲ್ವಾ? ಇಲ್ಲ ಅಂದಿದ್ರೆ ಒಳಗ್ ಮಾಡ್ತಿದ್ದೆ ಸರಿಯಾಗಿ. ಏನ್ ಮಾಡಕ್ಕಾಯ್ತದೆ? ಅಪ್ಪ ಹಿಂಗೋಸ್ಕರ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕಾಗದೆ. ಸರಿ ಅದ್ಕೆಮ್ಮ, ನೀವ್ ಹೇಳಿರೋ ವಿಷಯಕ್ಕೆ ಅಂತಮ್ಮ ಒಪ್ಕೊಂಡವ್ನೆ. ಸರಿ ಅಣ್ಣಯ್ಯ, ನಿಜವಾದ ಪಿರುತಿ ಇರ್ಬೇಕು. ಆಯ್ತು ಅಂತ ಹೇಳ. ನೋಡಿ ಅಣ್ಣಯ್ಯ, ಮತ್ತೆ ಲೇ ಅಂತಮ್ಮ, ಮಾವಯ್ಯ ಮಾನ ಮರ್ವಾದೆ. ಆಯ್ತು, ಪಿರೋತಿಯಿಂದ ನೀನ್ ಹೇಳ್ದಂಗೆ ಇರ್ತೀನಿ. ಅಣ್ಣಯ್ಯ, ಆದ್ರೆ ಮುಖ ಮಾತ್ರ ಆ ಕಡೆಗ್ ತಿರ್ಗದೆ. ಹೇಳಂತಮ್ಮ. ಆಯ್ತು, ನೀನ್ ಹೇಳ್ದಂಗೆ ಪಿರೋತಿಯಿಂದಾನೇ ಇರ್ತೀನಿ. ಸರಿ, ಇದೇ ಖುಷಿಗೆ ಏನು ಇಲ್ವೇ? ಹೂ ತಂದ್ಕೊಟ್ಟಿಲ್ವೇ? ಇನ್ನೇನ್ ತಂದ್ಕೊಟ್ಟಾರೋ? ಅಂತಮ್ಮ, ನಿನ್ ಪಿಕ್ಚರ್ ಎಲ್ಲ ನೋಡಕ್ಕಿಲ್ವೇ? ಅದ್ಕಮ್ಮ ಕೇಳ್ತಿರೋದು ಅದು. ಅದು ಅಂದ್ರೆ ಏನ್ಲಾ? ಅದೇ ಅಂತಮ್ಮ, ಮುತ್ತು. ಅದೆಲ್ಲ ಆಗಕ್ಕಿಲ್ಲ ಅಂತ ಹೇಳಕ್ ಕೊಟ್ಲೆ. ಇದೇನ್ ರೂಮ್ ಕೆಟ್ಟೋಯ್ತೆ? ನನ್ಗೇನ್ ಮುತ್ತು ಬೇಡ, ಅವ್ರ ಮುಂದ್ಗುಟೆ ತುತ್ಕೊಡಕ್ ಹೇಳಿ, ನನಗ ಆಟೆ ಸಾಕು. ಆಗ ನಮ್ಮಿಬ್ರು ಮಧ್ಯೆ ಏಟ್ ಪಿರುತಿ ಇದೆ ಅಂತ ಅವ್ರಿಗೂ ಅರ್ಥ ಆಯ್ತದೆ. ಕೊಡ್ತಾನೆ ಬಿಡು ಅದ್ಕೆಮ್ಮ. ಸರಿ ಗೌಡ್ರೆ, ಹೇಳಿದೆಲ್ಲ ಗೆಪ್ತಿಗಿರ್ಲಿ. ಅಂತಮ್ಮ, ಆ ಆ ಅದೇ. ಅಣ್ಣಯ್ಯ, ಇನ್ನುವೆ ಮುಡಿ ಖಾಲಿ ಅದೆ. ಓಹೋ ಹೋ ಹೋ, ಇದ್ ಬೇರೆ ನಜಿಸ್ತಾ ಇದ್ರಾ? ಅಂತಮ್ಮ, ಹೋಗಂತಮ್ಮ ಎತ್ಕ ಬಾ. ಏ ಹೋಗು ಅಂತಮ್ಮ, ಹೋಗು.
ಅಂತಮ್ಮ ನಾನೇನಾದ್ರು ನೋಡಿದ್ನೆ? ನೀನೀಗ ತಿಳಿಯೋ ಅಂತದೇನ್ ನೋಡಿಲ್ಲ ಕಣ್ಬಿಡ್ಲ. ಆದ್ರೂ ಇವಳು ಯಾಕೋ ದಿನ ದಿನ ಜಾಸ್ತಿ ಆಯ್ತದ ಕಳ್ಳ. ಅಂತಮ್ಮ ಅವರೆಲ್ಲ ಎಟ್ಟಿಂದ ಹೋಗೋ ಗಂಟ ಒಸಿ ತಾಳ್ಮೆಯಿಂದ ಇರ್ಬೇಕೆ. ಅಲ್ಲ, ಪಿರುತಿಯಿಂದ ಇರ್ಬೇಕು. ಇತ್ತೀಚೆಗೆ ಈ ಕ್ವಾಟ್ಲೇನು ಸಮಯ ಸಂದರ್ಭ ನೋಡಿ ಆಟ ಆಡ್ಸೋದ್ ಕಲ್ತ್ಬಿಟ್ನಲ್ಲ. ಇವರೆಲ್ಲ ಒಂದ್ ಕಿತ ಹೋಗ್ಲಿ, ಆಮೇಲೆ ಈ ಭದ್ರ ಯಾರು ಅಂತ ನಾ ತೋರಿಸ್ತೀನಿ. ವಿದ್ಯಕ್ಕ ಅವನೇ ಫೋನ್ ಮಾಡ್ತಾವನೆ. ಹಂಗಾರೆ ಕುರಿ ಹಳ್ಳಕ್ ಬಿದ್ದದೆ ಅಂತ ಅರ್ಥ. ಮಾತಾಡು ಚಂಪಾ. ವಿದ್ಯಕ್ಕ ನಾನಾ? ನೀನೇ ಕಣಂತೆ, ಮಾತಾಡು ಚಂಪಾ. ಇಲ್ಲ ಅಕ್ಕ, ನಂಗೇನೋ ಒಂಥರ ಆಯ್ತದೆ. ನೋಡು ಚಂಪಾ, ಮೂಲೆ ಸೇರ್ಕೊಂಡಿರೋ ಕಳ್ಬೇಕು ಆಚೆ ಬರ್ಬೇಕು ಅಂದ್ರೆ ನೀನು ಮಾತಾಡ್ಲೇಬೇಕು. ಸಂಕೋಚ ಪಟ್ಕೊಂಡಂಗೆ ನಗ್ನಗ್ತಾನೆ ಮಾತಾಡು. ಅವನು ನಮ್ ದಾರಿಗ್ ಬರ್ಬೇಕು. ನೀನೇನು ಯೋಚನೆ ಮಾಡ್ಬೇಡ, ಫೋನ್ ರಿಸೀವ್ ಮಾಡಿ ಮಾತಾಡು ಚಂಪಾ. ಮಂತ್ರಿಗಳಾದ ಶಿವರಾಮೇಗೌಡರಿಗೆ ಎಲ್ಲ ಜೈಕರಾಕಿ ಯಾಕೆ ಸುಮ್ಮನಿತಿದ್ದೀರಿ? ಓ, ಅವ್ವ, ಏನವ್ವ ಇವನು? ಏನ್ ಮಾತಾಡಕ್ಕೂ ಬರಲ್ವಲ್ಲ ಇವನಿಗೆ. ಯಾಕೋ ಉಗಿಸ್ಕೊಳಂಗವ್ನಿ ಸುಮ್ಕಿರ್. ಈ ಶಿವರಾಮೇಗೌಡ ರೊಚ್ಚಿಗೆದ್ದು ಮೊಕ್ಕಕ್ಕೆ ಉಗಿದ್ರು ಉಗಿತಾನ. ಯಾರು ತಪ್ಪು ತಿಳ್ಕೊಬಿಡಿ. ನಮ್ ಬೀಗರ್ನ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅಂತ ನನ್ನ ಆಸೆ. ಒಳ್ಳೆ ಆಸನೆ ಬಿಡಿ. ನಮ್ಮ ಶಿವರಾಮ ಮುಖ್ಯಮಂತ್ರಿ ಆದ್ರೆ ನಮಗೂ ಸಂತೋಷನೇ ಅಲ್ವಾ? ರಾಯ್ರೆ, ಇವರು ನಮ್ಮ ಭದ್ರನೇನ್ರು ವಿದ್ಯಾ ಅವಳಲ್ಲ, ಅವ್ರ ಅಪ್ಪ ಅಮ್ಮ. ನಮಸ್ಕಾರ. ಅಂದಾಗೆ ಚೆಲುವರಾಜು, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ. ಏನೋ ಮನ್ಸಿಗೆ ಅನ್ಸೋದನ್ನ ಅನ್ಬಿಡ್ತೀನಿ, ಬ್ಯಾಸರ ಮಾಡ್ಕೊಬಿಡಿ. ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಸರಿ, ನೀವೇನ್ ಮಾಡ್ಕೊಂಡಿದ್ದೀರಾ? ದೊಡ್ಡದಾಗಿ ಹೇಳ್ಕೊಳ್ಳೋ ಅಂತದ್ ಏನಿಲ್ಲ ರಾಯ್ರೆ. ಏನೋ ಸಣ್ಣದಾಗಿ ಒಂದ್ 10 ಇಟ್ಟಿಗೆ ಫ್ಯಾಕ್ಟ್ರಿ ಅವೆ. ಜೊತೆಗೆ ಒಂದ್ 10 ಲಾರಿ ಮಡಿಕೊಂಡು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ಬಾಟ್ಲಿಂಗ್ ಬಿಸ್ನೆಸ್, ಹಂಗೆ ಎಲೆ ಬಿಸ್ನೆಸ್ ನಡೆಸ್ತಾ ಇದ್ದೀನಿ ರಾಯ್ರೆ. ಏನವ್ವ, ಅವ್ನು ಹೇಳ್ತಿರೋದ್ರಲ್ಲಿ ಒಂದ್ ಕಾಲ್ ಭಾಗನೂ ಇಲ್ಲ. ತಿನ್ನೋದು ಮೊಸರನ್ನ, ಈ ಬಿಲ್ಡಪ್ ನೋಡಿ ಹೆಂಗ್ ತಗೋತಾವನೆ. ವಿದ್ಯಾ, ನೀನ್ ಯಾಕೆ ಗಾಬರಿಯಾಗಿದ್ಯಾ? ಅವ್ವ, ಅಪ್ಪಯ್ಯ ಯಾಕವ್ವ ಹಿಂಗ್ ಸುಳ್ಳು ಹೇಳ್ತವ್ರೆ? ಇನ್ನೇನ್ ಮಾಡಕ್ಕಾಯ್ತದೆ ವಿದ್ಯಾ, ಅನ್ಭವಿಸ್ಲೇಬೇಕು. ಸಮಾಧಾನ ಮಾಡ್ಕ. ನೀವು ಒಂಥರ ಒಳ್ಳೆ ಬಿಸ್ನೆಸ್ ಮ್ಯಾನ್. ಹೌದೌದು. ಅವನ ರತ್ನಮ್ಮನ್ನು ಚಲೋನ್ನ ಕರ್ಕೊಂಡು ಒಳಗೆ ನಡಿ. ಸರಿ ರೀ ರತ್ನ, ಬಾ. ಆದ್ರೂ ಶಿವರಾಮ, ನಿಮ್ ಬೀಗರು ಒಳ್ಳೆ ಕಲಾವಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೌದು ರಾಯ್ರೆ. ವಿದ್ಯಾ ಪ್ರೆಗ್ನೆಂಟ್ ಅಂತ ಚಂಪಾ ಹೇಳಿದ್ಮೇಲೆನೆ ಗೊತ್ತಾಗಿದ್ದು. ಅಲ್ಲ, ಅವಳು ಇಷ್ಟು ಆಕ್ಟಿವ್ ಆಗಿ ಓಡಾಡ್ತಿರೋದನ್ನ ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಪ್ರೆಗ್ನೆಂಟ್ ಇರೋರ್ ಮುಖದಲ್ಲಿ ಕಾಣ್ಬೇಕಾಗಿರೋ ಕಳೆ ಅವಳ ಮುಖದಲ್ಲಿ ಕಾಣ್ತಾನೆ ಇಲ್ಲ. ನಮ್ ಕಡೆ ಎಲ್ಲ ಮುಖ ನೋಡ್ತಿದ್ದ ಹಾಗೆ ಮಗು ಗಂಡು ಹೆಣ್ಣು ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರೆಗ್ನೆನ್ಸಿ ಗ್ಲೋ ಅಂತಾರಲ್ಲ, ಅದು ಅವಳ ಮುಖದಲ್ಲಿ ಕಾಣಿಸ್ತಾನೆ ಇಲ್ಲ.
ಆ ಕಳೆ ಕಾಣಕ್ಕೆ ಇನ್ನೂ ಹಸಿ ಟೈಮ್ ತಗತ್ತದೆ. ಅದು ನೀರ್ ನಿಂತಿರೋದು ಈಗಲ್ವೇ? ಓ ಹೌದಾ? ಯಾರು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾನ್ ಸುಮ್ನೆ ವಿದ್ಯೆನ ರೇಗ್ಸೋಣ ಅಂತ ತಮಾಷೆ ಮಾಡ್ದೆ ಅಷ್ಟೆ. ಅಂದ್ಹಾಗೆ ಭದ್ರಾ, ಪ್ರೋಟೀನ್ ಚೆಕಪ್ ಎಲ್ಲ ಯಾವ ಹಾಸ್ಪಿಟಲ್ ತೋರಿಸ್ತಿದ್ದೀರಾ? ಅದು ಇನ್ನುವೇ ಎಲ್ಲೂ ತೋರಿಸಿಲ್ಲ. ಏನಪ್ಪ ಹೇಳ್ತಾ ಇದೀಯಾ? ಇಂಥ ವಿಷಯಗಳಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಮೊದಲು ಆಸ್ಪತ್ರೆಗೆ ತೋರಿಸು. ರಾಯ್ರೆ, ನೀವೇನು ಹಿಂಗೆ ಹೇಳ್ತಾ ಇದ್ದೀರಿ? ನನ್ನ ಹೆಂಡ್ರು 2 ಮಕ್ಳು ಬಸ್ರಿಲ್ವೇ ಒಂದ್ ದಿನಾನು ಆಸ್ಪತ್ರೆಗೆ ಹೋದವಳಲ್ಲ. ಅವಳಿಗೆ ನಮ್ಮೂರ್ ಸುಬ್ಬಮ್ಮನೆ ಮನೇಲಿ ಅಡ್ಗೆ ಮಾಡ್ತಿದ್ದು. ಬಸ್ರಿ ಹೆಂಗಸರು ಹಾಲು, ಹಣ್ಣು, ಮೊಟ್ಟೆ, ಮಾಂಸ, ತರಕಾರಿ ಅಂತ ತಿನ್ಕೊಂಡಿದ್ರೆ ಒಳ್ಳೇದು. ಅದ್ರಲ್ಲೂ ಕೆಲಸ ಮಾಡ್ಕೊಂಡಿದ್ರಂತೂ ಇನ್ನೂ ಒಳ್ಳೇದು. ನೀವ್ ಹೇಳೋದೇನೋ ಸರಿ, ಆದ್ರೆ ಅದು ನಿಮ್ ಕಾಲದಲ್ಲಿ ಆಹಾರ ಹೆಲ್ದಿ ಆಗಿತ್ತು. ಆದ್ರೆ ಈಗ ಆ ರೀತಿ ಅಲ್ಲ. ನಾವು ಬೆಳೆಯೋ ಪ್ರತಿಯೊಂದು ಬೆಳೆನಲ್ಲೂ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಹುಟ್ಟೋ ಮಗುಗೆ, ಗರ್ಭಿಣಿಯರಿಗೆ ಬೇಕಾಗಿರೋ ಪೋಷಕಾಂಶಗಳು ಸಿಗೋದೇ ಇಲ್ಲ. ಮೇಲಾಗಿ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಹೊಟ್ಟೆಲಿರೋ ಮಗು ಬೆಳವಣಿಗೆ ಹೇಗಿದೆ ಅನ್ನೋದನ್ನ ಮೊದ್ಲೇ ತಿಳ್ಕೊಳ್ಳೋದು ತುಂಬಾ ಒಳ್ಳೇದಲ್ವಾ?